ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಬೆಂಗಳೂರಿಗೆ ಇವತ್ತು ಸುರ್ಜೇವಾಲಾ ಭೇಟಿ ನೀಡಲಿದ್ದಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಅಸಮಾಧಾನಿತ ಶಾಸಕರ ಪಟ್ಟಿ ಮಾಡಿದೆ ಈಗಾಗಲೇ ಹೈಕಮಾಂಡ್. 3 ದಿನ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಲಿದ್ದಾರೆ ಸುರ್ಜೇವಾಲಾ. ಬರೋಬ್ಬರಿ 30ರಿಂದ 40 ಶಾಸಕರ ಪಟ್ಟಿ ಮಾಡಿ ಬುಲಾವನ್ನ ನೀಡಿದ್ದು ಕಾಂಗ್ರೆಸ್ ಕದನಕ್ಕೆ ಹೈಕಮಾಂಡ್ ಅಲ್ಪ ವಿರಾಮವನ್ನ ಹಾಕಲಿದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಶಾಸಕರು ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇದೆಲ್ಲದರ ನಡುವೆ ಬೆಂಗಳೂರಿಗೆ ಸುರ್ಜೇವಾಲಾ ಭೇಟಿ ನೀಡ್ತಾ ಇದ್ದು ವಿ.ಆರ್. ಪಾಟೀಲ್, ರಾಜು ಕಾಗೆಗೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದ್ದು ಅಸಮಾಧಾನಿತರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಬರೋಬ್ಬರಿ 30ರಿಂದ 40 ಶಾಸಕರ ಪಟ್ಟಿ ಮಾಡಲಾಗಿದೆ. ಮೊದಲ ದಿನ 8 ಶಾಸಕರಿಗೆ ಬುಲಾವ್ ನೀಡಿದ ಸುರ್ಜೇವಾಲಾ ಸರ್ಕಾರ ಸಚಿವರ ವಿರುದ್ಧ ಶಾಸಕರಿಗೆ ಮೊದಲ ಆದ್ಯತೆಯನ್ನ ನೀಡಿದ್ದು ಜಮೀರ್ ಇಲಾಖೆಯ ವಿರುದ್ಧವೇ ಸಿಡಿದೆದ್ದ ಬಿ.ಆರ್. ಪಾಟೀಲ್, ರಾಜು ಕಾಗೆಗೆ ಬುಲಾವ್ ನೀಡಿರುವ ಹೈಕಮಾಂಡ್ ಸುರ್ಜೇವಾಲಾ ಭೇಟಿ ನೀಡ್ತಾ ಇದ್ದು ಇಬ್ಬರಿಗೂ ಅರ್ಧ ಗಂಟೆಗಳ ಕಾಲ ಅಭಿಪ್ರಾಯ ಸಲ್ಲಿಕೆಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ನಂತರ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ಶಾಸಕರಿಗೂ ಬುಲಾವ್ ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿರುದ್ಧ ಅಸಮಾಧಾನಿತಗೊಂಡಿದ್ದ ಶಾಸಕರು. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಈ ಹಿಂದೆ ಕಳೆದ ಕೆಲವು ದಿನಗಳ ಹಿಂದೆ ಶಾಸಕರು ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇಂದು 1-to-1 ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ.